ಜನರ ಸಮಸ್ಯೆಗೆ ದನಿಯಾಗಲು ಜನರ ಸಮಸ್ಯೆಯ ಬಗ್ಗೆ ಸರ್ಕಾರದ ಗಮನ ಸೆಳೆದು ಪರಿಹರಿಸಲು ನಿಮ್ಮ ನ್ಯೂಸ್ 18 ಕನ್ನಡ ಸದಾ ಮುಂಚೂಣಿಯಲ್ಲಿದೆ. ಮೊನ್ನೆ ತಾನೇ ಬಂಡೀಪುರ ಅರಣ್ಯದಂಚಿನ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಕುರಿತು ನಮ್ಮೂರಲ್ಲಿ ನ್ಯೂಸ್ 18 ತಂಡ ಸಮಸ್ಯೆ ಪೀಡಿತ ಸ್ಥಳಗಳಿಗೆ ತೆರಳಿ ವರದಿಯನ್ನ ಬಿತ್ತರಿಸಿತ್ತು. ಇದೀಗ ಖುದ್ದು ಅರಣ್ಯ ಸಚಿವರೇ ಈಗ ಸಮಸ್ಯೆ ಪರಿಹರಿಸಲು ಮುಂದಾಗಿದ್ದಾರೆ. ಬಂಡೀಪುರದ ಅರಣ್ಯದಂಚಿನ ರೈತರಿಗೆ ಸಂಕಟ. ಅಧಿಕಾರಿಗಳ ನಿರ್ಲಕ್ಷ್ಯ ಬಯಲು ಮಾಡಿದ ನ್ಯೂಸ್ 18. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಕಾಡಂಚಿನ ರೈತರ ಸಮಸ್ಯೆ ಒಂದೆರಡಲ್ಲ. ಅದರಲ್ಲೂ ಓಂಕಾರ ಅರಣ್ಯ ವಲಯದ ಅಂಚಿನ ಮಂಚಹಳ್ಳಿ, ಆಲತ್ತೂರು, ಕೋಟೆಕೆರೆ, ಕುರುಬರಹುಂಡಿ ಮೊದಲಾದ ಗ್ರಾಮಗಳಲ್ಲಿ ಕಾಡಾನೆಗಳ ಕಾಟಕ್ಕೆ ಜನ ಹೈರಾಣಾಗಿ ಹೋಗಿದ್ದಾರೆ. ಕಾಡಿನಿಂದ ಸಲೀಸಾಗಿ ಜಮೀನುಗಳಿಗೆ ನುಗ್ಗುವ ಆನೆಗಳು ರೈತರು ಬೆವರು ಸುರಿಸಿ ಬೆಳೆದ ಬೆಳೆಯನ್ನ ತಿಂದು ತುಳಿದು ನಾಶಪಡಿಸಿವೆ. ಇದರಿಂದ ರೈತರು ಇನ್ನಿಲ್ಲದ ಸಂಕಷ್ಟ ಅನುಭವಿಸುವಂತಾಗಿದೆ. ಓಂಕಾರ ಅರಣ್ಯ ಅಂಚಿನಲ್ಲಿ ಸಮರ್ಪಕ ರೈಲ್ವೆ ಬ್ಯಾರಿಕೇಡ್ ಇಲ್ಲದಿರುವುದು ಇದಕ್ಕೆ ಮುಖ್ಯ ಕಾರಣವಾಗಿದೆ. ಕೇವಲ 5 ಕಿಲೋಮೀಟರ್ ಉದ್ದಕ್ಕೆ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಯಾಗಿ ಅರ್ಧಕ್ಕೆ ನಿಂತು ಹೋಗಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ತಂಡ ಸಮಸ್ಯೆ ಪೀಡಿತ ಗ್ರಾಮಗಳಿಗೆ ತೆರಳಿ ಅಲ್ಲಿನ ರೈತರ ಸಮಸ್ಯೆಯನ್ನ ಅನಾವರಣಗೊಳಿಸಿತ್ತು. ಇಲ್ಲಿರುವಂತಹ ಪ್ರಮುಖ ಸಮಸ್ಯೆ ಏನು ಅಂತಂದ್ರೆ ಈ ಕೃಷಿ ಭೂಮಿಗೆ ಕಾಡು ಪ್ರಾಣಿಗಳಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಇಲ್ಲಿನ ರೈತರು ಅನುಭವಿಸ್ತಾ ಇರುವಂತದ್ದು. ತುಂಬ ಜಾಸ್ತಿ ಆನೆಗಳ ಕಾಟ ಅಂದ್ರೆ ನಮ್ಮ ಓಂಕಾರ ಅರಣ್ಯದಲ್ಲಿ ಎಲ್ಲಿ ಹಿಂಗೆ ಮಾಡ್ಕೋರಿ ನಾವು ಎಲ್ಲಿ ತಿರ್ಸಕೋದು ಯಾರು ತಿರ್ಸಕೋದು ಹೇಳ್ತು ಅಂದ್ರೆ ಆಯ್ತು ಅಂತ ಬರ್ಕೊ ಹೋಯ್ತಾರೆ. ಏನಂದ್ರೆ ಏನಿಲ್ಲ ನಮಗೆ. ನ್ಯೂಸ್ 18 ವರದಿಯ ಬಳಿಕ ಸಚಿವರು ಅಲರ್ಟ್. ಜನರಿಗೆ ಸಮಸ್ಯೆ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಲರ್ಟ್ ಆಗಿದ್ದಾರೆ. ಅಧಿಕಾರಿಗಳ ಸಭೆ ನಡೆಸಿ ಕಾಡಾನೆಗಳ ಕಾಟದ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಬಂಡೀಪುರದ ಓಂಕಾರ ಅರಣ್ಯ ವಲಯದಲ್ಲಿ ಬಾಕಿ ಇರೋ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆಗೆ ಕ್ರಮ ವಹಿಸೋಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಬೇಕಾಗಿದೆ, ಅವಶ್ಯಕತೆ ಇರುವಷ್ಟು ಮಂಜೂರಾತಿ ಮಾಡಿ ಅಂತ ಹೇಳಿದ್ದೇನೆ. ಬಾಕಿ ಏನಿದೆ, ಬಾಕಿನೂ ಹಿಂದೆ ಅನುದಾನದ ಕೊರತೆ ಇದ್ದಿರಬಹುದು, ನಿಲ್ಲಿಸಿರ್ಬೋದು. ಈ ಸಲ ಬಾಕಿ ಎಷ್ಟಿದೆ, ಬಾಕಿ ಇದ್ದಂಥದ್ದು ಮಾಡ್ತೇವೆ. ಒಟ್ಟಾರೆಯಾಗಿ ಸಚಿವರು ನೀಡಿರುವ ಭರವಸೆಯಂತೆ ಈ ಬಜೆಟ್ನಲ್ಲಿ ಅನುದಾನ ದೊರೆತು ಇನ್ನೊಂದು ವರ್ಷದಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇದು ನಮ್ಮೂರಲ್ಲಿ ನ್ಯೂಸ್ 18 ವರದಿಯ ಫಲಶ್ರುತಿ. ಎಸ್ಎಂ ನಂದೀಶ್, ನ್ಯೂಸ್ 18 ಚಾಮರಾಜನಗರ.